ಯುಗಾಂತರ ಯುಗಾಂತರ. ಬೆಳೆದು ಬಿಟ್ಟಿದ್ದೀರಿ. ಬರ್ತಿರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಅಂಥದ್ದೇನಿಲ್ಲ. ಒಂದು ಟ್ರಸ್ಟ್ ಅಂತ ಆಗಿದೆ, ಅಲ್ಲಿ ಸುರೇಶನ ಹಣ ತೊಡಗಿಸ್ತಿದ್ದೀವಿ. ರಿಸ್ಕ್ ಅಂತೆ, 4 ಇಲಾಖೆ ಸುತ್ತಬೇಕಾಗಿ ಬರಬಹುದು, 10 ಎನ್ಕ್ವೈರಿ ಫೇಸ್ ಮಾಡಬೇಕು. ನಾನು ಏನಕ್ಕೂ ಪ್ರಯೋಜನವಿಲ್ಲ, ಇದಕ್ಕಾಗ್ತೀನಿ ಅನ್ನೋ ಭಾವ ಕೂರಿಸಿದ್ದಾರೆ. ಆದರೂ ಮ್ಯಾನೇಜಿಂಗ್ ಟ್ರಸ್ಟಿ ಅಂತ ಅಂದಮೇಲೆ ಒಂದು ಪಟ್ಟ ಇರುತ್ತೆ ರೀ. ಕಾರ್ ಬಂದ್ಬಿಟ್ಟಿದೆಯಂತೆ. ಡ್ರೈವರ್ ಇದ್ದಾನೆ, ಅದರಲ್ಲೇ ಬಂದ್ವಿ. ಏನು ಏನು ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸು? ಅಂಥದ್ದೇನಿಲ್ಲ. ಹಣ ಸುರೇಶ ಹಾಕ್ತಾನೆ, ಮ್ಯಾನೇಜ್ಮೆಂಟು ರಂಗಧಾಮನದ್ದು. ನನ್ನದೇನಿದ್ರೂ ಸಹಿ, ಎಲ್ಲಿ ಬೇಕೋ ಅಲ್ಲಿ. ಒಂದು ಮುಖ್ಯವಾದ ವಿಷಯ ನಿಮ್ಮನ್ನು ಕೇಳೋದಿತ್ತು. ಕೇಳಿ. ಸಾಮಾನ್ಯವಾಗಿ ಈ ವಿಷಯಕ್ಕೆ ಗಂಡಸರು ತಲೆ ಹಾಕಬಾರ್ದು. ಆದರೂ ಆಸ್ತಿ ವ್ಯವಹಾರದ ವಿಷಯ ನಿಮ್ಮ ಕಿವಿಗೆ ಹಾಕ್ತೀನಿ, ನಂತರದ್ದು ನೋಡೋಣ. ಹೇಳಿ. ವರ್ಷ ಮದುವೆ ಆಗಿ 6 ತಿಂಗಳಾಗ್ತಾ ಬಂತು. ಇನ್ನೂ ಏನು ಬೆಳವಣಿಗೆ ಕಾಣೆ. ಮಗ ಹೆಚ್ಚು ಕಡಿಮೆ ಹಾಗೇ ಓಡಾಡ್ತಾ ಇದ್ದಾನೆ, ಏನೂ ಬದಲಾವಣೆ ಇಲ್ಲ. ಅವಳು ಮಾತು ಕೇಳ್ತಾನೆ, ಅಷ್ಟೇ ಬದಲಾವಣೆ. ಮಿಕ್ಕಿದ್ದೆಲ್ಲ ಹಾಗೇ ಇದೆ. ಆಫೀಸ್ ಕೆಲಸ ಎಲ್ಲ ಅವಳೇ ವಹಿಸ್ಕೊಂಡಿದ್ದಾಳೆ, ಎಲ್ಲ ನಿರ್ಧಾರನೂ ತಾನೇ ತಗೋತೀನಿ ಅಂತಾಳೆ. ಒಳ್ಳೆಯದೇ ಅಲ್ವಾ? ನೀವು ಸಾಕಷ್ಟು ಕಷ್ಟಪಟ್ಟಿದ್ದೀರಿ, ನಿವೃತ್ತಿಗೆ ಅವಕಾಶ, ವಿಶ್ರಾಂತಿ ತಗೊಳ್ಳಿ. ಹೊರಗಿನಿಂದ ಬಂದ ಹೆಣ್ಣು ಇವತ್ತು ಆಫೀಸ್ ಕೆಲಸ ಅಂತಾಳೆ, ನಾಳೆ ಪೂರ್ತಿ ಪ್ರೊಡಕ್ಷನ್ ನೋಡ್ಕೋತೀನಿ ಅಂತಾಳೆ. 4-6 ದಿನ ಕಳೆದ್ರೆ ಆಸ್ತಿ ಪಾಸ್ತಿ ವಿವರ ಬೇಕು, ಮ್ಯಾನೇಜ್ ಮಾಡ್ತೀನಿ ಅಂತಾಳೆ. ಅದು ಅವಳ ಹಕ್ಕಲ್ವಾ? ಮಗನಿಗೆ ಹಕ್ಕು. ಅವಳು ಸೊಸೆ. ಮುಂದೆ ಯಾವುದೋ ಕಾರಣಕ್ಕೆ ಬೇರೆ ಆದರೆ ಅಂಥದ್ದೇನೂ ಆಗಲ್ಲ. ಇಷ್ಟಪಟ್ಟು ಮದುವೆ ಆಗಿದ್ದಾರೆ, ತಿದ್ದಿಕೊಳ್ಳೋಕ್ಕೆ ಅವನು ಸಿದ್ಧ ಇದ್ದಾನೆ. ಮಗು ಅಂತ ಇವಳು ಪ್ರಯತ್ನ ಪಡ್ತಿದ್ದಾಳೆ. ಈಗ ವಿಜ್ಞಾನ ಮುಂದುವರೆದಿದೆ, ಸಮಸ್ಯೆ ಆಗಲ್ಲ. 1-2 ಮಕ್ಕಳು ಆಗತ್ತೆ. ಮಗ ಶಿಸ್ತಿನಿಂದ ಬದುಕುತ್ತಾನೆ, ಸೊಸೆ ಎಲ್ಲ ನೋಡ್ಕೋತಾಳೆ. ನಿಮಗೆ ವಿಶ್ರಾಂತಿನೇ. ನೇರ ವಿಷಯಕ್ಕೆ ಬರಲ್ಲ. ಮದುವೆ ಆಗಿ ಇನ್ನೂ 6 ತಿಂಗಳು ಆಗಲೇ ಇವಳು ಮಗು ಅಂತ ಫರ್ಟಿಲಿಟಿ ಸೆಂಟರ್ಗೆ ಸುತ್ತಾಟ ಶುರು ಮಾಡಿದ್ದಾಳೆ. ಅಂದರೆ ಸ್ವಾಭಾವಿಕವಾಗಿ ಮಗು ಆಗಲ್ಲ ಅಂತ ಅವಳಿಗನ್ಸಿದ್ಯಾ? ಇದು ವಿಷಯ ನನಗೆ ಹೊಸದು. ಸ್ವಾಭಾವಿಕವಾಗಿ ಮಗು ಆಗಲ್ಲ ಅಂತ ಅನಿಸಿದ ಮೇಲೆ ಗಂಡ ಹೆಂಡತಿ ನಡುವಿನ ನೆಂಟಸ್ತಿಕೆ ಏನಿದೆ, ಎಷ್ಟಿದೆ ನೀವೇ ಊಹಿಸ್ಬೋದು. ಇವನು ಬದುಕಿದ ರೀತಿಗೆ ಅಷ್ಟು ಚೈತನ್ಯ ಅವನಲ್ಲಿ ಉಳಿದಿದೆಯಾ? ಅದು ನನಗನುಮಾನ. ಮಗಳಿಗೆ ನೀವೇ ಹೇಳ್ತೀರೋ ಅಥವಾ ನಿಮ್ಮ ಹೆಂಡತಿ ಮೂಲಕ ಹೇಳಿಸ್ತೀರೋ ಅದು ನಿಮಗೆ ಬಿಟ್ಟಿದ್ದು. ವಿಜ್ಞಾನ ಮುಂದುವರೆದಿದೆ ಅಂತ ಸಲ್ಲದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಬೇಡ. ಅಂದರೆ ನನಗೆ ನನ್ನ ಮಗನದ್ದೇ ಮಗು ಆಗಬೇಕು, ನನ್ನದೇ ತಳಿಬೇಕು. ಅರ್ಥವಾಗಲಿಲ್ಲ. ಇವನಿಗೆ ಮಕ್ಕಳಾಗೋ ಸಾಧ್ಯತೆ ಕಮ್ಮಿ, ಇವನ ತಳಿ ಮುಂದುವರಿಸೋ ಸಾಧ್ಯತೆ ಇಲ್ಲ ಅಂತ ಅನಿಸಿದ್ರೆ ವೈದ್ಯರು ಆರೋಗ್ಯವಂತ ಡೋನರ್ನ ಹುಡುಕ್ತಾರೆ. ನನಗದು ಬೇಡ. ನಿಮ್ಮ ಮಗ ಒಪ್ಪಿದ್ರೆ ಅದು ಅವನ ಹಣೆ ಬರಹ. ಮಗು ಅಂದರೆ ಮಗು ಅಷ್ಟೇ. ಅದು ಪ್ರಪಂಚಕ್ಕೆ ರೀ. ನನಗೆ ನಮ್ಮದು ಬೇಕು. ಸೊಸೆಗಾದದ್ದು ನಿಮ್ದು.
ನನ್ನ ಮಗನಿಗಾಗ್ಬೇಕ್ರಿ. ಆಗದಿದ್ರೆ ಆಗಲ್ಲ ಅಷ್ಟೇ. ಕಷ್ಟಪಟ್ಟು ನಿದ್ದೆಗೆಟ್ಟು ದುಡಿದ ಆಸ್ತಿ ಹಣ ಚಾನೆಲ್ಗಳಿಗೆ ಮೋಸ ಮಾಡಿದ್ದೀನಿ. ಜೊತೆಗೆ ಕೆಲಸ ಮಾಡಿದವ್ರಿಗೆ ಹಣ ಕೊಡದೆ ಸತಾಯಿಸಿದ್ದೀನಿ. ಆರ್ಟಿಸ್ಟ್ ಪೇಮೆಂಟು ಉಳಿಸಿದ್ದಿದೆ, ಆದಾಯ ತೆರಿಗೆ ಕದ್ದದ್ದಿದೆ. ಇಷ್ಟೆಲ್ಲ ಮೋಸಗಳಿಗೆ ಒಂದೇ ಸಮಜಾಯಿಷಿ, ನನ್ನ ಮುಂದಿನ ತಳಿಯ ಸುಖ ಸೌಕರ್ಯ. ಯಾರೋ ತಿಂತಾರೆ ಅಂದರೆ ಕಳ್ಳತನಕ್ಕೆ ಸಮಜಾಯಿಸಿನೇ ಹೋಗುತ್ತೆ ರೀ. ನನ್ನ ತಳಿ ಅಲ್ಲದ್ದು ನನಗೆ ಬೇಡ. ಇಷ್ಟು ಎಚ್ಚರ ನೀವು ವಹಿಸ್ಬೇಕು. ಇದು ಸ್ವಲ್ಪ ಅತಿ ಅಂತ ಅನ್ಸಲ್ವಾ? ಟ್ರಸ್ಟ್ ಮಾಡಿದ್ದೀರಿ. ನಿಮ್ಮ ಮಗ ಹಣ ಹಾಕ್ತಾ ಇದ್ದಾನೆ, ಕೊಡಿ ನಿಮ್ಮ ಮಗಳಿಗೆ ತಿಂಗಳಿಗೆ ಸಂಬಳ ಅಂತ. ಆಗತ್ತೇನ್ರಿ? ಸುರೇಶ ಹೋಗ್ತಾನ, ನಿಮ್ಮದೇ ಮಗಳು, ಅವನ ತಂಗಿ, ಆಗತ್ತಾ? ನನ್ನದು ಅತಿ ಅಲ್ಲ ರೀ, ಒಂದು ಸ್ವಾಭಾವಿಕ ಭಾವ. ಕ್ರಿಯೆಗೆ ಪ್ರತಿಕ್ರಿಯೆ ಅಷ್ಟೇ. ಗಂಡು ಅಂತ ಕರೆಸ್ಕೊಂಡಿದ್ದು ಗಂಡಾಗೆ ಇದ್ದಿದ್ದಿದ್ರೆ ಈ ಸಮಸ್ಯೆ ಎಲ್ಲಿರ್ತಿತ್ತು? ನೀನು ಹೇಳಬೇಕಾಗಿತ್ತು ಎಲ್ಲಾರ್ಜಿ ಮುಖದ ಮೇಲೆ. ವೈದ್ಯರನ್ನ ಸಂಪರ್ಕಿಸಿ ನಿಮ್ಮ ಮಗನ ಆರೋಗ್ಯದ ಸ್ಥಿತಿಯ ವರದಿ ನೋಡಿ ಅಂತ. ಅದು ಹೇಗೆ ಮುಖದ ಮೇಲೆ ಹಾಗೆ ಹೇಳೋದು? ಹೆಣ್ಣು ಹೆತ್ತೋರು ನಾಲಿಗೆ ಹಿಡಿತದಲ್ಲಿರ್ಬೇಕಲ್ವಾ? ಇದು ಕಲ್ತಿದೀಯ. ಮಗಳು ಅಂತ ಹೆತ್ರೆ ಸಾಲ್ದು, ಬದುಕಿಗೆ ಒಂದು ಸಿದ್ಧತೆ ವಾತಾವರಣ ಕೊಡ್ಬೇಕಲ್ವಾ? ಅದಾಗದಿದ್ದ ಮೇಲೆ ಇದೆಲ್ಲ ಅನಿವಾರ್ಯ. ನನ್ನನ್ನ ಏನು ಕರ್ಸಿದ್ದು? ಮಾತಾಡಬೇಕಿತ್ತು. ಈ ವಿಷಯಕ್ಕೆ ನಾನು ಬಂದ್ರೆ ಚಿಕ್ಕಮ್ಮಂಗ್ ಸಮಸ್ಯೆ ಇಲ್ವಾ? ಜವಾಬ್ದಾರಿಯಿಂದ ಜಾರ್ಕೋಬೇಕು ಅನ್ನಿಸ್ದಾಗ ನಾನು ಬೇಕು. ಹಕ್ಕಿನ ವಿಷಯದಲ್ಲಿ ನೀವು ಸ್ವತಂತ್ರ ಇಲ್ವಾ ಮನೇಲಿ? ಅವಳು ಎಲ್ಲಾರ್ಜಿ ಮನೆಗೆ ಹೋಗಿದ್ದಾಳೆ. ರಂಗಧಾಮ ಚೆಕಪ್ಗೆ ಅಂತ ರುಕ್ಮಿಣಮ್ಮನ್ನ ಕರ್ಕೊಂಡು ಹೋಗಿದ್ದಾನೆ. ನಾನು ನಿನ್ನ ಕರೆಸ್ದೆ. ಅದ್ಭುತ ತವರು. ಕದ್ದು ಮುಚ್ಚಿ ಬರೋ ಹಂಗಾಯ್ತು. ಹೇಳು. ವಿವೇಕನಿಗೆ ಆಗೋದಾದ್ರೆ ಆಗಲಿ, ಇಲ್ಲದಿದ್ದರೆ ಬೇಡ. ಅಂದ್ರೆ ಹಾಗೇ ಇದ್ದು ಬಿಡ್ಲಿ. ಎಲ್ಲಾರ್ಜಿ ಮನೆಗೆ ಹೋಗಿದ್ದೆ, ವರ್ಷಾಳನ್ನ ಕಂಡು ಮಾತಾಡಿಸ್ದ್ಯಾ? ಇಲ್ಲ, ಮಾತಾಡಿಸ್ಬೇಕು ಅನ್ನಿಸ್ಲಿಲ್ಲ. ಮಗಳನ್ನ ನೋಡ್ಬೇಕು ಅಂತಲೂ ಅನ್ನಿಸ್ಲಿಲ್ವಾ? ಮನುಷ್ಯನಾ ನೀನು? ಕಟುಕ. ಗಿಲ್ಟ್ ಕಾಡ್ತೆ. ಅವಳು ಕೈ ಹಿಡಿದು ಸಮಸ್ಯೆ ಹೀಗಿದೆ ಅಂತ ಹೇಳಿದ್ರೆ ನಾನು ಏನು ಹೇಳಲಿ? ಇಲ್ಲಿ ಸುಖವಿಲ್ಲ, ನಾನು ತಪ್ಪು ಮಾಡಿದೆ, ಅಲ್ಲಿಗೆ ಬಂದ್ಬಿಡ್ತೀನಿ ಅಂತಂದ್ರೆ ಏನು ಮಾಡಲಿ? ಜಲಜ ಸ್ಪಷ್ಟವಾಗಿ ಹೇಳಿದ್ದಾಳೆ, ಅವಳು ಇಲ್ಲಿಗೆ ವಾಪಸ್ ಬರೋದು ಬೇಡ ಅಂತ. ಅಲ್ಲಿ ಬಿಡೋದು ಅನಿವಾರ್ಯ ಆದ್ರೆ? ಅನಿವಾರ್ಯ ಆಗಬಾರ್ದೆ, ಅದು ಜಲಜಳ ಮಾತು. ಅಪ್ಪ, ಕುತೂಹಲ ಕೇಳ್ತಾ ಇದ್ದೀನಿ, ನೇರವಾಗಿ ಉತ್ತರಿಸ್ತೀಯಾ? ನಿನಗೆ ನನ್ನ ಮತ್ತು ವರ್ಷನ ಮೇಲೆ ಪ್ರೀತಿನೇ ಇಲ್ವಾ? ಪ್ರತಿ ಕ್ಷಣವೂ ಸಾಗ ಹಾಕೋದಕ್ಕೆ ನೋಡ್ತಿರ್ತೀಯ.
ಯಾಕೆ ಹಾಗೆ? ರಕ್ತ ತುಡಿಯೋದೇ ಇಲ್ವಾ? ಏನು ದುಡಿಯದವನಿಗೆ, ಏನನ್ನು ಹೆಗಲಿಗೇರಿಸಿಕೊಳ್ಳದವನಿಗೆ ಹಕ್ಕುಗಳಿರಲ್ವೇ? ನೀನು ಹುಟ್ಟಿದಾಗ ನನ್ನ ಮೊದಲ ಪ್ರತಿಕ್ರಿಯೆ ಏನಿತ್ತು ಹೇಳ? ಅದ್ಯಾವುದೋ ಬಯಲಾಟ. ಹೋಗಿದ್ದೆ. ಬಂದಾಗ ಬೆಳಗಿನ ಜಾವ. ಮನೆ ಎದುರು ಬೆಂಕಿ ಹಾಕಿದ್ರು. ಅಜ್ಜ ವಯಸ್ಸಾಗಿ ಹಾಸಿಗೆ ಹಿಡಿದಿದ್ರು. ಅವರು ಹೋದ್ರು ಅಂದ್ಕೊಂಡೆ. ಜಗಲಿ ಮೇಲೆ ಕೂತ ಅಪ್ಪ ಅಂದ್ರು, ನಿನ್ನ ಹೆಂಡತಿ ಹೆರಿಗೆಯಲ್ಲಿ ಹೋದ್ಲು. ಅಷ್ಟಕ್ಕೆ ನಿಲ್ಲಿಸಬಹುದಿತ್ತು. ಒಂದು ಹೆಣ್ಣು ಹೆತ್ತು ಕೈಗೆ ಹಾಕಿ ಹೋಗಿದ್ದಾಳೆ. ನಾನು ಜಗಲಿ ಮೇಲೆ ಕೂತೆ. ಗಂಡು ಮಗು ಅಂತ ಅಂದಿದ್ರೆ ನಾನು ಒಳಗೆ ಹೋಗಿ ನೋಡ್ತಿದ್ನಾ? ಆವತ್ತು ನಿನ್ನ ಅಮ್ಮ ಸತ್ತಾಗ ನಿನ್ನ ಹುಟ್ಟಿದ ದಿನದ ನನ್ನ ಪ್ರತಿಕ್ರಿಯೆ ಇವತ್ತು ನನ್ನನ್ನು ಕಾಡುತ್ತೆ. ಅದು ಸ್ವಾಭಾವಿಕ ಅಲ್ಲ ಅಂತ ಸುತ್ತಲಿನವರು ಹೇಳಬೇಕಿತ್ತೆ, ಹೇಳಿಲ್ವೇ? ಮೊದಲು ನೀನು ನನ್ನ ಮುಖ ನೋಡಿದ್ದು ಯಾವಾಗ? ಹುಟ್ಟಿದ 6ನೇ ದಿನವೋ 7ನೇ ದಿನವೋ ಕಾರ್ಯಗಳನ್ನು ಮುಗಿಸಿ ಮನೆಗೆ ಬಂದಿದ್ದೆ. ಅಮ್ಮನ ತೊಡೆಯ ಮೇಲೆ ಹೇಳು, ಉತ್ತರ ಕೊಡು. ನನ್ನ ಎತ್ಕೊಂಡ್ಯಾ? ನನ್ನ ಎತ್ಕೋಬೇಕು ಅಂತಲೂ ಅನ್ನಿಸ್ಲಿಲ್ವಾ? ಉತ್ತರ ಕೊಟ್ರೆ ನಾನಿಲ್ಲಿ ಕೂರ್ತೀನಿ, ಇಲ್ಲ ಅಂದ್ರೆ ಹೊರಟೆ. ಕೊಲ್ಲಬೇಡವೇ? ಸತ್ಯ ಹೇಳು, ನಿನ್ನ ಮನಸ್ಸಿನಲ್ಲಿ ಏನು ಭಾವ ಇತ್ತು? ನಾನು ನಿನಗೆ ಬೇಕು ಅನ್ನೋದಾದ್ರೆ ಆ ಸತ್ಯ ನನಗೆ ಬೇಕು. ತಾಯಿನ ಕೊಂದು ಇದು ಉಳ್ಕೊಂತು. ಇದು ಹೋಗಿ ಅವಳು ಉಳಿಬಾರ್ದಿತ್ತ? ಆವತ್ತಿನ ಮನಸ್ಥಿತಿ ಅದೇ. ಗೋಡೆ ಉಳಿದ್ರೆ ಚಿತ್ತಾರ, ನೀನು ಬರೀ ಚಿತ್ತಾರ, ಗೋಡೆ ಅಲ್ಲ. ತಪ್ಪಾಯ್ತು. ನಾನು ಹಾಗೆ ಅನ್ಕೋಬಾರ್ದಿತ್ತು. ಕ್ಷಣ ಸುಮ್ಮನಿರ್ತೀಯಾ? ಕಲ್ಲಾಗೋದಕ್ಕೆ ಬಹಳ ಪ್ರಯತ್ನ ಪಟ್ಟೆ. ಕಷ್ಟ ಆಗ್ತಿತ್ತು. ಮತ್ತೆ ಮತ್ತೆ ಒಳಗಿಂದ ಭಾವಗಳು ಬಡಿದೆಬ್ಬಿಸಿ ಕಣ್ಣು ನಿನ್ನನ್ನೇ ಅರಸ್ತಿತ್ತು. ಕಿವಿ ನಿನ್ನ ಧ್ವನಿಗೆ ಹಾತೊರಿತಿತ್ತು. ದೇಹ ನಿನ್ನ ಸ್ಪರ್ಶ ಬೇಡುತ್ತಿತ್ತು. ನೆಮ್ಮದಿ ಅಂದಾಗ್ಲೆಲ್ಲ ನಿನ್ನದೇ ತುಡಿತ.
ಹುಟ್ಟಿದ ಹೆಣ್ಣು ಮಗುವಿಗೆ ಮೊದಲ ಗಂಡಿನ ಸ್ಪರ್ಶ ಅಪ್ಪನದ್ದಾಗಬೇಕಲ್ವಾ? ನಂಬಿಕೆ ಹುಟ್ಟೋದು ಅಲ್ಲೇ ಅಲ್ವಾ? ಗಂಡು ಪ್ರಪಂಚದ ಬಗ್ಗೆ ನಂಬಿಕೆನೇ ಉಳಿದಿಲ್ಲ. ವರ್ಷಾಳದ್ದು ನಾನು ನೋಡ್ತೀನಿ. ಇನ್ನು ಮೇಲೆ ನನಗೆ ಫೋನ್ ಮಾಡಬೇಡ, ನನ್ನ ಕರೆಸಬೇಡ. ನಮಸ್ಕಾರ ಮಾಡ್ತೀನಿ. ನಾನು ಕಲ್ಲಾದೆ. ಮಣ್ಣಾಗೋದು ಬಿಡೋದು ನಿನ್ನಿಚ್ಛೆ. ನಮ್ಮ ಎದೆಯ ಒಳಗೆ ನಮ್ಮ ಕಾಯುವ ದೇವರು ಒಂದು ಕಾಳಜಿಯ ಕರೆ